ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಮ್ದು ಇವತ್ತಿನ ಥರ್ಡ್ ವಿಡಿಯೋ. ಸೊ ಥರ್ಡ್ ಟಾಪಿಕ್ ಈಸ್ ಇಂಡಿಯಾಗೆ ಯಾವ್ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದ್ಮೇಲೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಅಗೇನ್ ನಾನು ಮತ್ತೆ ಸ್ವರೂಪ್ ಇಲ್ಲಿದ್ದೀವಿ. ನಿಮಗೆ ಗೊತ್ತಿಲ್ದಿರೋ ಮಾಹಿತಿನ ಇನ್ನು ಡೀಟೇಲ್ ಆಗಿ ತಿಳಿಸ್ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ವರೂಪ್, ಲೆಟ್ಸ್ ಸ್ಟಾರ್ಟ್. ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದಮೇಲೆ ರಿಗಾರ್ಡಿಂಗ್ ಇಲ್ಲಿಗಲ್ ಮೈಗ್ರೆಂಟ್ ಬೇರೆ ಕಡೆಯಿಂದ ಮತ್ತೆ ಅವ್ರ ದೇಶಕ್ಕೆ ಮೈಗ್ರೆಂಟ್ ಏನ್ ಬೇಕಲ್ಲಿ ಆಲ್ರೆಡಿ 7.25 ಪೀಪಲ್ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಮೇರಿಕಾದಲ್ಲಿ ಇದ್ದಾರೆ. ಸೊ ಅದನ್ನ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ. ಸೊ ಬ್ಯಾನ್ ಮಾಡೋದಕ್ಕೆ ತುಂಬಾ ಡಿಸಿಷನ್ ತಗೊಂಡಿದ್ದಾರೆ ಕೂಡ. ಆಮೇಲೆ ಮತ್ತೆ ಅದು ಒಂದು ಪಾರ್ಟ್ ಆಫ್ ಆದರೆ ಮತ್ತೆ ಇನ್ನೊಂದು ಕಡೆಯಿಂದ ಸಿ ರೂಟಲ್ಲೆಲ್ಲ ಇಲ್ಲಿಗಲ್ ಮೈಗ್ರೆಂಟ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. YSC ಪಂಜಾಬ್ ಟು ಅಮೇರಿಕಾ, YSC ರೂಟು ಮೆಕ್ಸಿಕೋ ಮತ್ತು ಕೆನಡಾ ಪೀಪಲ್ ತುಂಬ ಜನ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಮೇರಿಕಾದಲ್ಲಿ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಜುಕೇಷನ್ ಪರ್ಪಸಿಗಂತ ತುಂಬ ಜನ ಹೋಗ್ತಾ ಇದ್ದಾರೆ ಬೇರೆ ಕಂಟ್ರಿಯಿಂದ. ಮತ್ತು ಅಲ್ಲೇ ಸ್ಟೇ ಮಾಡಿಬಿಟ್ಟು ಅಲ್ಲೇ ಮ್ಯಾರೇಜ್ ಆಗಿಬಿಟ್ಟು ಅಲ್ಲೇ ಪೌರತ್ವ ಪಡೆಯೋಕ್ಕೆ ಗ್ರೀನ್ ಕಾರ್ಡ್ ಮಾಡ್ಕೊಂಬಿಟ್ಟಿರೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಬ್ಯಾನ್ ಮಾಡ್ತಾ ಇದ್ದಾರೆ ಅವರು. ಅವ್ರ ಕಡೆ ಅಲ್ಲಿ ಪರ್ಟಿಕ್ಯುಲರ್ ಪೌರತ್ವ ತಗೋಬೇಕಂದ್ರೆ ಸಿಟಿಸನ್ ಅಲ್ಲೇವರೇ ಆಗಿರಬೇಕು ಒಬ್ರು. ಅದು ಆ ಥರ ರೂಲ್ಸ್ ಒಂದಿದೆ. ಇನ್ನೊಂದು ಈ ಪರ್ಪಸ್ ಎಜುಕೇಷನ್ ಪರ್ಪಸ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಮೇನ್ ಡೊನಾಲ್ಡ್ ಟ್ರಂಪ್ ಅವರ ಮೇನ್ ಟಾರ್ಗೆಟ್ ಬಂದ್ಬಿಟ್ಟೆ ಇಲ್ಲಿಗಲ್ ಮೈಗ್ರೆಂಟ್. ಸೊ ಯಾರ್ಯಾರು ಅವ್ರ ಬಾರ್ಡರ್ಸ್ ಇಂದ ಲೈಕ್ ಮೆಕ್ಸಿಕೋ, ಕೆನಡಾ ಇಂದ ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾರು ಬರ್ತಾ ಇದ್ದಾರೆ ಅವ್ರನ್ನ ತಡಿಬೇಕು. ಯಾಕಂದ್ರೆ ಅವ್ರು ಲಿಟ್ರಲಿ ಡೊನಾಲ್ಡ್ ಟ್ರಂಪ್ ಅವ್ರ ಒಂದು ಮಾತು ಹೇಳ್ತಾರೆ, ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಲೈಕ್ ದೇ ಆರ್ ಈಟಿಂಗ್ ಅವರ್ ಡಾಗ್ಸ್ ಅಂಡ್ ಕ್ಯಾಟ್ಸ್. ಅಂದ್ರೆ ಇವರು ಬಂದ್ಬಿಟ್ಟು ಇಲ್ಲಿಗಲ್ ಆಗಿ ಬಂದ್ಬಿಟ್ಟು ನಮ್ಮ ದೇಶದಲ್ಲಿರೋ ಜಾಬ್ ಮತ್ತೆ ಭದ್ರತೆಗೆ ಕೂಡ ಧಕ್ಕೆ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ಅವರು ಈ ಇಲ್ಲಿಗಲ್ ಮೈಗ್ರೆಂಟ್ಸ್ ನ ಹೆಂಗಾದ್ರೂ ತೆಗಿಲೇಬೇಕು ನಮ್ಮ ದೇಶದಿಂದ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಸೌತರ್ನ್ ಬಾರ್ಡರ್ ಅಲ್ಲಿ ಮೆಕ್ಸಿಕೋ ಜನರು ಆಲ್ಮೋಸ್ಟ್ 40 ಲಕ್ಷ ಜನ ಇಲ್ಲಿಗಲ್ ಮೈಗ್ರೆಂಟ್ಸ್ US ಅಲ್ಲಿ ಇದ್ದಾರೆ. ನಮ್ಮ ಇಂಡಿಯಾದಿಂದ ಬರೀ 7,25,000 ಜನ ಏನೋ ಇದ್ದಾರೆ. ಬಟ್ ಮೆಕ್ಸಿಕೋ ಇಂದ ತುಂಬಾ ಜನ ಇರೋದ್ರಿಂದ ಅಲ್ಲಿ ಬಾರ್ಡರ್ಸ್ ಅಲ್ಲಿ ಕೂಡ 10,000 ಸೈನಿಕರನ್ನ ಇಳಿಸಿ ಇಮಿಡಿಯೇಟ್ ಆಗಿ ಯಾವುದೇ ತರಹದ ಇಲ್ಲಿಗಲ್ ಮೈಗ್ರೇಷನ್ ಇನ್ನು ಆಗ್ಬಾರ್ದು ಅನ್ನೋದು ತುಂಬಾ ಸ್ಟ್ರಿಕ್ಟ್ ಆಗಿ ಅವರು ಜಾರಿಗೆ ತಂದಿದ್ದಾರೆ. ಅಂಡ್ ಪೌರತ್ವ ಕಾಯ್ದೆ ಬಗ್ಗೆ ನೀನ್ ಹೇಳ್ದಂಗೆ ಮೊದ್ಲು ಹೆಂಗಿತ್ತು ಅಂದ್ರೆ ಪೇರೆಂಟ್ಸ್ ಆಗ್ಲಿ ಯಾರಾದ್ರೂ ಒಬ್ರು ಹೋಗ್ತಾ ಇದ್ರು ಕೆಲ್ಸಕ್ಕೆ, ವೀಸಾ ಎಕ್ಸ್ಪೈರ್ ಆದ್ರೂ ಕೂಡ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ರು. ಬಟ್ ಅದು ಇನ್ಮೇಲೆ ಇಲ್ಲ. ಸೊ ಸಪೋಸ್ ಅಲ್ಲಿ ಏನಾದ್ರು ಡೆಲಿವರಿ ಆದ್ರೆ, ನೀನ್ ಇವಾಗ ಟೆಂಪ್ರವರಿ ವೀಸಾ ಮೇಲೆನೆ ಹೋಗಿ ಡೆಲಿವರಿ ಆಗಿದ್ರೆ ಅಲ್ಲಿ ಹುಟ್ಟಿರೋ ಮಕ್ಕಳಿಗೆ ಬೈ ಬರ್ತ್ ಸಿಟಿಜನ್ಶಿಪ್ ಸಿಗೋದು, US ಪೌರತ್ವ ಕೊಡೋದು. ಬಟ್ ಅದನ್ನು ಇನ್ಮೇಲೆ ಕ್ಯಾನ್ಸಲ್ ಆಗಿದೆ. ಯಾವುದೇ ತರಹದ ಪೌರತ್ವ ಅವ್ರಿಗೆ ಕೊಡಲ್ಲ. ಪೌರತ್ವ ಕೊಡ್ಬೇಕು ಅಂದ್ರೆ ಒಂದು ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿರ್ಬೇಕು, ಇಲ್ಲ ಅಂದ್ರೆ ಅಲ್ಲಿಯ ಸಿಟಿಜನ್ಶಿಪ್ ಆಗಿರ್ಬೇಕು. ಇವಾಗ ನಮ್ಗೆ ಹೆಂಗೆ ನಾವು ಇಂಡಿಯನ್ ಸಿಟಿಸನ್ ಹೆಂಗಿದೀವೋ ಹಂಗೆ ಅಲ್ಲಿ ಇಬ್ಬರಲ್ಲಿ ಒಬ್ಬರಾದ್ರೂ ಸಿಟಿಜನ್ ಆಗಿದ್ರೆ ಮಾತ್ರ ಅಂತವ್ರಿಗೆ ಪೌರತ್ವವನ್ನು ಕೊಡ್ಬೇಕು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಹೌದು. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಏನು ಇದು ಮೆಜರ್ಸ್ ನನಗೆ ನನ್ನ ನಾಲೆಡ್ಜಲ್ಲಿ ಏನಿದೆ ಅಂದ್ರೆ ಸೌತ್ರನ್ ಬಾರ್ಡರ್ಸ್ ಅಲ್ಲಿ 10,000 ಸೈನಿಕರನ್ನ ಅಲಾಟ್ ಮಾಡಿದ್ದಾರೆ ಅಂತ ಇದೆ. ಹೌದು. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಬಾರ್ಡರ್ಸ್ ಎಲ್ಲ ಸೈನಿಕರನ್ನ ತುಂಬಾ ಜನ ಅಲಾಟ್ ಮಾಡಿದ್ದಾರೆ. ಸೊ ಇವಾಗ ಅದೇ ಟ್ರಂಪ್ ಅವರು ಬಂದ್ಮೇಲೆ ಇದು ಮೇನ್ ಆಗಿ ಅವರು ಟಾರ್ಗೆಟ್ ಮಾಡಿದ್ದೆ ಇಲ್ಲಿಗಲ್. ಅವರು ಈ ಇಲ್ಲಿಗಲ್ ಮೈಗ್ರೇಷನ್ ನಾನು ತಡಿತೀನಿ, ಅವ್ರನ್ನೆಲ್ಲ ತೆಗ್ದಾಕ್ತೀನಿ ಅನ್ನೋ ಒಂದು ನಿನಾದದಿಂದಲೇ ಅವರು ಕ್ಯಾಂಪೇನ್ ಮಾಡಿದ್ದು, ಎಲೆಕ್ಷನ್ ಮಾಡಿದ್ದು. ಅದರಿಂದನೇ ಅವ್ರು ಗೆದ್ದಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಯಾರಿಗೇ ಆಗ್ಲಿ ನಮ್ಮ ದೇಶದಲ್ಲಿ ಬೇರೆಯವ್ರು ಬಂದು ಲೀಗಲ್ ಆಗಿ ಕೆಲಸ ಮಾಡಿದ್ರೆ ಓಕೆ, ಯಾರಾದ್ರೂ ಒಪ್ಕೊಂತಾರೆ. ಬಟ್ ಇಲ್ಲಿಗಲ್ ಆಗಿ ಬಂದು ಬೇರೆಯವ್ರ ಜಾಬ್ನ ತಿನ್ನೋದು ಅದು ಎಷ್ಟು ಮಟ್ಟಿಗೆ ಸರಿ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ತಪ್ಪೇ ಅದು. ಒಂದು ವೀಸಾ ನಿನ್ಗೆ ಟೆಂಪ್ರವರಿ ಆಗಿ ವೀಸಾ ಅದು ಎಕ್ಸ್ಪೈರಿ ಆಗುತ್ತೆ ಕೆಲವು ದಿನಕ್ಕೆ ಅಂದಮೇಲೆ ನೀನು ಬರ್ಬೇಕು ವಾಪಸ್ಸಾಗಿ. ನೀನು ಅಲ್ಲೇ ಇಟ್ಕೊಂಡು ನಾನು ಅಲ್ಲೇ ಬದುಕ್ತೀನಿ ಅಂದ್ರೆ ಯಾವ ಗೌರ್ಮೆಂಟು ಅದನ್ನ ಒಪ್ಪಲ್ಲ. ಅದನ್ನೇ ಇವರು ತುಂಬಾ ಸ್ಟ್ರಿಕ್ಟ್ ಆಗಿ ಅಳವಡಿಸ್ತಾ ಇದ್ದಾರೆ ಇವಾಗ ಅಷ್ಟೇ. ನೆಕ್ಸ್ಟ್ ಮೀಟಿಂಗ್ ಮೋದಿ ಅವ್ರ ಜೊತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀಯ? ಅದೇನಿದೆ ನೆಕ್ಸ್ಟ್ ಇವಾಗ ಮೋದಿ ಅವರು ಇವಾಗ ಮೇನ್ ಟಾರ್ಗೆಟ್ ಇಂಡಿಯನ್ಸ್ ಅಲ್ಲಿನೂ 7,25,000 ಜನ ಇದ್ದಾರೆ ಅಂತ ಹೇಳಿದ್ನಲ್ಲ.
ಸೊ ಅವ್ರನ್ನ ಯಾವ ತರ ಕನ್ಸಿಡರ್ ಮಾಡಬೇಕು, ಏನೋ ಮೋದಿ ಅವರು ಹೋಗಿ ಭೇಟಿ ಮಾಡಿದ್ರು ಇವಾಗ ಟ್ಯಾಕ್ಸ್ ಬಗ್ಗೆ, ಏನೋ ಅಲ್ಲಿಂದ ಬಂದಿರೋ ಟ್ಯಾಕ್ಸ್ ಬಗ್ಗೆ, ಎಷ್ಟು ನಾವು ಟ್ಯಾಕ್ಸ್ ಗೂಡ್ಸ್ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದೀವಿ, ಏನು ಇಲ್ಲಿಂದ ಇಂಪೋರ್ಟ್ ಮಾಡ್ತಿರೋ ಗೂಡ್ಸ್ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತೀವಿ, ಇದ್ರ ಬಗ್ಗೆ ಡಿಸ್ಕಷನ್ನೇ ಮೋಸ್ಟ್ಲಿ ಇರುತ್ತೆ. ಅಂಡ್ ಒಳ್ಳೆ ಏನೋ ದೇಶದ ಒಳ್ಳೆ ಸಂಬಂಧ ಬಗ್ಗೆನೇ ಡಿಸ್ಕಷನ್ ಇರುತ್ತೆ ಅಂತ ನಾನು ಅನ್ಕೊಂತೀನಿ. ಅದು ಬಿಟ್ರೆ ಇಲ್ಲಿಗಲ್ಸ್ ಆರ್ ಇಲ್ಲಿಗಲ್ಸ್, ಇಂಡಿಯನ್ಸ್ ಆರ್ ಮೆಕ್ಸಿಕೋ ಆರ್ ಕೆನಡಾ ಯಾರೇ ಇರಲಿ, ಇಲ್ಲಿಗಲ್ಸ್ ಆರ್ ಇಲ್ಲಿಗಲ್ಸ್, ಅದನ್ನ ನಮ್ಮ ದೇಶನೂ ಒಪ್ಪಲ್ಲ, ಯಾರು ಒಪ್ಪಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿನೂ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿಗಲ್ಸ್ ಆಗಿದ್ದಾರೆ. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ CAA-NRC ಅಂತ ಒಂದು ರೂಲ್ ಬಂತು ವರ್ಷಗಳ ಹಿಂದೆ, ನೀನು ಅಬ್ಸರ್ವ್ ಮಾಡಿದ್ರೆ. ಸೊ ಅದಕ್ಕೆ ತುಂಬಾ ದೊಡ್ಡ ಗಲಾಟೆಗಳ ನಡೀತು. ಬಟ್ ಅಮೆರಿಕದಲ್ಲಿ ಈ ತರ ಎಲ್ಲ ನಡೆಯಲ್ಲ. ಟ್ರಂಪ್ ಒಂದ್ ಮಾತು ಹೇಳಿದಾನಂದ್ರೆ ಮುಗೀತು. ಅದನ್ನ ಕೇಳಿಲ್ಲ ಅಂದ್ರೆ ಅವ್ರಿಗೆ ಯಾವ ತರ ಟ್ಯಾಕ್ಸ್ ನ ಜಾಸ್ತಿ ಮಾಡಿ ಎದುರಿಸ್ತಾರೆ ಅನ್ನೋದು ಅದು ಟ್ರಂಪ್ಗೆ ಮಾತ್ರ ಗೊತ್ತಿದೆ. ಸೊ ಹೋಗ್ತಾರೆ ಮೋದಿ ಅವ್ರು ನೆಕ್ಸ್ಟ್ ವೀಕ್, ಮೋಸ್ಟ್ಲಿ ಫೆಬ್ರವರಿ 2nd ವೀಕ್ ಆರ್ 3rd ವೀಕ್ ಅಲ್ಲಿ ಹೋಗ್ಬಿಟ್ಟು ಏನೋ ನಾರ್ಮಲ್ ಆಗಿ ಮಾತಾಡ್ತಾರೆ ಅಂತ ನಾನು ಅನ್ಕೊಂತೀನಿ. ಅಮೆರಿಕ ಮತ್ತೆ ಭಾರತದ ರಿಲೇಷನ್ ಚೆನ್ನಾಗೇ ಇದೆ. ಸೊ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ ಮೇ ಬಿ. ಸೊ ಅವ್ರ ಕನ್ಸರ್ನ್ ಒಂದೇ, ಮೇನ್ ಇಲ್ಲಿಗಲ್ ಮೈಗ್ರೆಂಟ್ಸ್ ಅವ್ರನ್ನ ತೆಗ್ದಾಕ್ಬೇಕು ಹೆಂಗಾದ್ರೂ ಮಾಡಿ. ಯಾಕಂದ್ರೆ ಬೇರೆಯವ್ರು ಬಂದು ನಮ್ಮ ಜಾಬ್ನ ತಿನ್ಬಾರ್ದು, ನಮ್ಮ ದೇಶಕ್ಕೆ ಧಕ್ಕೆ ಆಗ್ಬಾರ್ದು, ನಾವು ಸೇಫ್ಟಿ ಆಗಿರ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಈ ಸಿ ರೂಟ್ ಇಂದ ಪಂಜಾಬ್ ಸಿ ರೂಟ್ ಇದೆಯಲ್ಲ, ಅದರಿಂದ ಅಮೆರಿಕಕ್ಕೆ ಈಸಿಯಾಗಿ ರೂಟ್ ಇದೆ. ಇಲ್ಲಿಂದ ಅವಾಯ್ಡ್ ಮಾಡೋದಕ್ಕೆ ಏನ್ ಡಿಸಿಷನ್ ಏನ್ ತಗೋತಾ ಇದ್ದಾರೆ ಅಂತ? ಅದೇ ಡಿಸಿಷನ್, ಆ ಬಾರ್ಡರ್ಸ್ ಅಲ್ಲಿ ಅವರು ಟೈಟ್ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಯಾರ್ಯಾರು ಇಲ್ಲಿಗಲ್ ಆಗಿ, ಲೈಕ್ ಕೆಲವು ಬಾರ್ಡರ್ಸ್ ಇರ್ತವೆ, ಹೆಂಗೋ ತಪ್ಸ್ಕೊಂಡು ಬರೋದು, ಏನೇನೋ ಇದಾವೆ. ಕೆಲವು ವಿಡಿಯೋಗಳು ನಾನು ನೋಡಿದ್ದೀನಿ, ಯಾವ್ದಾವ್ದೋ ಕಾಲುವೆಗಳ ಮುಖಾಂತರ ಜನ ಹೋಗಿ US ಅಲ್ಲಿ ಇದು ಮಾಡೋದು. ಸೊ ಆ ತರ ಎಲ್ಲ ಆಗ್ಲಾರ್ದಂಗೆ ಎಲ್ಲ ಕಡೆಯಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಏನೋ 10,000 ಮಿಲಿಟರಿ ಜನ ಇಳಿಸ್ಬಿಟ್ಟಿದ್ದಾರೆ ಆ ಬಾರ್ಡರ್ ಅಲ್ಲಿ ಮಾತ್ರ, ಟು ಪ್ರಿವೆಂಟ್ ಇಲ್ಲಿಗಲ್ ಎಂಟ್ರೀಸ್. ಓಕೆ. ಇನ್ನೊಂದು ಟ್ರಂಪ್ ಅವ್ರು ಇನ್ನೊಂದು ಏನ್ ಹೇಳ್ತಾರೆ, ಲೈಕ್ ಇದು ನಮ್ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಅವ್ರು ಹೇಳೋದು ಲೈಕ್ ನಮ್ ಪ್ರಕಾರ ಲೈಕ್ ಓನ್ಲಿ ಮೆನ್ ಅಂಡ್ ವುಮೆನ್ ಜೆಂಡರ್ಗೆ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. LGBTQ ಅಂತ ಏನಿದೆಯೋ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ ಅಂತಾನು ಅವರು ಹೇಳ್ತಾರೆ ಅವತ್ತಿನ ದಿನನೇ ಬಂದ್ಬಿಟ್ಟು. ಓಕೆ. ಸೊ ಇದಾಗಿತ್ತು ನಮ್ದು ಇವತ್ತಿನ ಡಿಸ್ಕಷನ್. ಸೊ ಅವರು ಅದೇ ಅವ್ರ ಪಾಯಿಂಟ್ ಅದೇ, ಇಲ್ಲಿಗಲ್ ಮೈಗ್ರೆಂಟ್ಸ್ ತೆಗಿಬೇಕನ್ನೋದೇ. ಅದು ಬಿಟ್ರೆ ಮೇಜರ್ ಏನಿಲ್ಲ. ಬಟ್ ಬೇರೆ ಬೇರೆ ದೇಶಕ್ಕೆ ಅವರು ಸ್ವಲ್ಪ ಟ್ಯಾಕ್ಸ್ ನ ಜಾಸ್ತಿ ಮಾಡಿದ್ದಾರೆ. ಇವಾಗ ಚೀನಾ ದೇಶಕ್ಕೆ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಮೇಲೆ 10% ಗೂಡ್ಸ್ ಟ್ಯಾಕ್ಸ್ ಅಂತ ಟ್ಯಾರಿಫ್ ಅಂತಾರೆ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಮೆಕ್ಸಿಕೋಗೆ 25% ಜಾಸ್ತಿ ಮಾಡಿದ್ದಾರೆ ಅವರು. ಸೊ ಆ ತರ ಲೈಕ್ ಅವ್ರವ್ರು ಯಾವ್ಯಾವ ತರ ಅವರ ದೇಶದ ಸಂಬಂಧ ಅವ್ರ ಜೊತೆ ಇದೆ ಅದ್ರ ಮೇಲೆ ಅವರು ಲೈಕ್ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು. ನಮ್ಮ ಇಂಡಿಯನ್ ಇವಾಗ ಇನ್ನೊಂದು ನಾವು ಮಾತಾಡ್ಬೇಕಾಗಿರೋದು ಏನಂದ್ರೆ, ಇಂಡಿಯನ್ ಇಂದ ಅಮೆರಿಕಾಗೆ H-1B ವೀಸಾ ಮೇಲೆ ಹೋಗ್ತಾರೆ. ಅದು H-1B ವೀಸಾ ಅನ್ನೋದು 6 ವರ್ಷಗಳ ಕಾಲ ನೀವು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿ ಮತ್ತೆ ರಿಟರ್ನ್ ಆಗ್ಬೇಕು ಅಂತಿರುತ್ತೆ. ಆ ರೂಲ್ಸ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಪ್ರತಿಯೊಬ್ರು ಇವಾಗ ಹೋಗಕ್ಕಾಗಲ್ಲ. ನಾರ್ಮಲ್ ಆಗಿ ಒಬ್ಬ ಜಾವಾ ಡೆವಲಪರು, ಪೈಥಾನ್ ಡೆವಲಪರು, ಟೆಸ್ಟರು ಇಲ್ಲಿವರೆಗೂ ಹೋಗ್ತಾ ಇದ್ರು, ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಿ ಬರ್ತಾ ಇದ್ರು, ಇಲ್ಲ ಎಕ್ಸ್ಪೈರಿ ಆದ್ಮೇಲೆ ಅಲ್ಲೇ ಸೆಟ್ಲ್ ಆಗ್ತಾ ಇದ್ರು. ಬಟ್ ಇನ್ಮೇಲೆ ಅದ್ರಲ್ಲೂ ತುಂಬಾ ಸ್ಟ್ರಿಕ್ಟ್ ಕಾಯ್ದೆ ಒಂದಿದೆ, ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಲೈಕ್ ಯಾವ ಸ್ಕಿಲ್ಗೆ ಅಲ್ಲಿ ಬೆಲೆ ಇದೆಯೋ, ಯಾವ ಸ್ಕಿಲ್ ಬೇಕಿದೆಯೋ ಅಂಥವ್ರು ಮಾತ್ರನೇ ಅಲ್ಲಿ ಹೋಗಕ್ಕಾಗುತ್ತೆ ಇನ್ಮೇಲೆ. ಸುಮ್ಮನೆ ಅಲ್ಲಿ ಹೋಗಿ ಇವಾಗ ಏಜೆನ್ಸೀಸ್ ಥ್ರೂ ಹೋಗಿ ಅಲ್ಲೆಲ್ಲ ಇವಾಗ ಅಷ್ಟೊಂದು ಈಸಿ ಸೀನ್ ಇಲ್ಲ ಇವಾಗ. ಲೈಕ್ ಟ್ರಂಪ್ ಬರೋ ಮುಂಚೆ ಒಂಥರ ಇತ್ತು, ಟ್ರಂಪ್ ಬಂದ್ಮೇಲೆ ಲೈಕ್ ಹೆಂಗಂದ್ರೆ ಈ ಸಿನಿಮಾಗಳಲ್ಲಿ ನಾವು ನೋಡಿದೀವಲ್ಲ, ಸಿನಿಮಾಗಳಲ್ಲಿ ಹೆಂಗೆ ಹೀರೋ ಬಂದ ತಕ್ಷಣ ಪೇಪರ್ ಮೇಲೆ ಸೈನ್ ಮಾಡ್ಬಿಟ್ಟು ಅಲ್ಲಿ ಇದು ಮಾಡ್ರಿ, ಇದು ಅಲ್ಲಿ ಮಾಡ್ರಿ, ಒಂದೇ ಸರಿ ಹೆಂಗೆ ಇಳಿಸ್ಬಿಡ್ತಾರೋ ಎಲ್ಲ ಕಡೆ, ಆ ತರ ಟ್ರಂಪ್ ಮಾಡಿದ್ದಾರೆ. ಆ ಲೆವೆಲಲ್ಲಿ ಟ್ರಂಪ್ನ ಆಡಳಿತ ಶುರುವಾಗಿದೆ. ನೋಡೋಣ ಇನ್ನು ಮುಂದೆ ಮುಂದೆ ಹೆಂಗಿರುತ್ತೆ ಅಂತ. ಸೊ ನಮ್ಮ ಇಂಡಿಯಾದಲ್ಲಿರೋ ಇಲ್ಲಿಗಲ್ ಮೈಗ್ರೆಂಟ್ಸ್ನೂ ಕೂಡ ಸೇಫ್ ಆಗಿ ಅವ್ರು ಕಳ್ಸ್ಕೊಡ್ಬೇಕು. ನಮ್ಮ ಗೌರ್ಮೆಂಟ್ ಕೂಡ ಅವ್ರನ್ನ ವಾಪಸ್ ಬರೋದಕ್ಕೆ ಅನುಕೂಲತೆ ಮಾಡಿ ಕೊಡಬೇಕು. ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಆ ಕಡೆ ಡೆವಲಪ್ಮೆಂಟ್ ಕಂಟ್ರಿಲಿ ಏನಿದೆ ಅವರೆಲ್ಲ ಪರ್ಸನಲೈಸ್ ಸ್ಕಿಲ್ಲಿಗೆ ಒತ್ತು ಕೊಡ್ತಾರೆ. ನಮ್ಮ ಕಡೆ ಕೇಳಿದ್ರೆ ನೀವು ಯಾವ ಜಾಬ್ ಅಂದರೆ ನಾವು ಎಲ್ಲ ಜಾಬನ್ನ ತರಕ್ಕಿದ್ದೀವಿ. ಬಟ್ ಆ ಕಡೆ ಯುವರ್ ಪರ್ಸನಲೈಸ್ಡ್ ಇನ್ ವಿಚ್ ಅನ್ನೋ ತರಕ್ಕಿದೆ, ಯುವರ್ ಎಕ್ಸ್ಪರ್ಟ್ ಇನ್ ವಿಚ್ ಸ್ಪೆಷಲೈಸೇಷನ್. ಸೊ ಪರ್ಟಿಕ್ಯುಲರ್ಲಿ ನೀನು ಹೇಳಿದಾಗೆ ಅದನ್ನು ಮೆನ್ಷನ್ ಮಾಡಿ ಆ ಸ್ಕಿಲ್ಲಿಗೆ ಒತ್ತು ಕೊಟ್ಬಿಟ್ಟು ಅವರು ಇದು ರಿಕ್ರೂಟ್ಮೆಂಟ್ ಆ ಥರ ಎಲ್ಲ ಮಾಡ್ಕೋತಾರೆ.
ಮೇನ್ ಇರೋದೇ ಟೆಕ್ನಾಲಜಿ. ಅದು ದೊಡ್ಡ ದೊಡ್ಡ ಕಂಟ್ರೀಸ್ ಎಲ್ಲ ಯಾಕೆ ತುಂಬಾ ಡೆವಲಪ್ಮೆಂಟ್ ಇದೆ ಅಂದ್ರೆ ಅವ್ರು ಟೆಕ್ನಾಲಜಿಗೆ ಅಷ್ಟು ಬೆಲೆ ಕೊಡ್ತಾರೆ. ಟೆಕ್ನಾಲಜಿಯಿಂದನೇ ದೇಶ ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾ ಎಸ್. ಸೊ ನೋಡೋಣ ಇನ್ನು ಮುಂದೆ ಮುಂದೆ ಯಾವ್ಯಾವ ಥರ ಚೇಂಜಸ್ ಬರುತ್ತೆ ಅಂತ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ನಮ್ಮ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಅದನ್ನ ನಾವು ಮತ್ತೆ ಕ್ಲಾರಿಫೈ ಮಾಡ್ತೀವಿ. ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ, ಆ್ಯಂಡ್ ಇಂಪ್ರೂವ್ಮೆಂಟ್ಸ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರತಿಯೊಂದು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಒಂದು ಬೂಸ್ಟಪ್ ಥರ ಇರುತ್ತೆ. ನಾವು ಮುಂದೆ ವಿಡಿಯೋಸ್ ಇನ್ನೂ ಜಾಸ್ತಿ ಮಾಡೋಕ್ಕೆ ನಮಗೆ ಒಂಥರ ಎನರ್ಜಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ ಸರ್, ಮತ್ತೆ ಸಿಗೋಣ ಇನ್ನೊಂದು ಟಾಪಿಕ್ ಮೇಲೆ. ಬಾಯ್. ಓಕೆ ಬಾಯ್.